ಹಾಯ್ ಹೆಲೋ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಸೊ ಟೈಟಲ್ ತಮ್ಮನೇಲಿ ನೋಡಿ ಎಲ್ಲಿಂದ ಎಲ್ಲಿವರೆಗೂ ಅಂತ ನಿಮ್ಗೆ ಗೊತ್ತಾಗಿರಬೇಕು, ಎಂಥ ಒಳ್ಳೆ ಟ್ರೈನ್ ಅಂತ ನಿಮ್ಗೆ ಗೊತ್ತಾಗಿರಬೇಕು. ಅದಕ್ಕಿಂತ ಮುಂಚೆ ಒಂದ್ಸತಿ ಟ್ರೈಲರ್ ನೋಡ್ಕೊಂಡ್ಬಂದ್ಬಿಡಿ, ನಿಮಗೋಸ್ಕರ ಏನೇನು ಕಾದಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಜಧಾನಿ ನೋಡಿ 1 ಕಿಲೋಮೀಟ್ರ್ ಯಾದಗಿರಿ, ನಾವು 3 ಕಿಲೋಮೀಟರ್ಸ್ ಯಾದಗಿರಿ. ತೋರಿಸ್ತೀನಿ ನಿಮಗೆ ಹೆಂಗಿದೆ ಜನರಲ್ ಕಂಪಾರ್ಟ್ಮೆಂಟ್ ಅಂತ. ಇವತ್ತು ರಾಜಧಾನಿ ಹಿಂದಿಂದ ಓಡಾಡ್ತಾ ಇದೀವಿ ಅಂದರೆ ನಾವು ರಾಜಧಾನಿನೇ ಅಲ್ವಾ. ಒಟ್ಟು ನೋಡಿ ಎಷ್ಟು 13 ನಿಮಿಷ ಆಗಿದೆ ಅಷ್ಟೇ. ಊರಿಗಿಂತ ಬೆಂಗಳೂರಿಗೆ ಡೈರೆಕ್ಟ್ ಟ್ರೈನ್ ಕೊಡೋವರೆಗೂ ಈ ಪರಿಸ್ಥಿತಿ ಅಂತೂ ಕಮ್ಮಿ ಆಗಲ್ಲ. ಬಡವರ ರಾಜಧಾನಿ. ಸೆಂಟ್ರಲ್ ರೈಲ್ವೇಸ್ ಅವ್ರು ಒಪ್ಕೊಂಡ್ರೆ ಸೌತ್ ವೆಸ್ಟರ್ನ್ ಅವ್ರು ಒಪ್ಕೊಳ್ಳಲ್ಲ, ಸೌತ್ ವೆಸ್ಟರ್ನ್ ಅವ್ರು ಒಪ್ಕೊಂಡ್ರೆ SCR ಅವ್ರು ಒಪ್ಕೊಳ್ಳಲ್ಲ. ಟೈಮ್ ನೋಡ್ಕೊಂಬಿಡಿ, 7:15 ಆಗ್ತಿದೆ. ಈಗ ಸ್ಟೇಷನ್ಗೆ ಬಂದಿದ್ದೀನಿ. ಪ್ಲ್ಯಾಟ್ಫಾರ್ಮ್ ನಂಬರ್ 5 ನಮ್ಮ ಲೆಜೆಂಡ್ರಿ ಟ್ರೈನ್ ರೀ. ಬಡವರ ರಾಜಧಾನಿ ಅಂತಲೇ ಇದಕ್ಕೆ ಹೆಸರಿಡ್ಬೋದು, ಅಂಥ ಟ್ರೈನ್ ರೀ ಇದು. ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್. ನಮ್ಮ ಐರಾವತ ಇವತ್ತು ಲೀಡ್ ಮಾಡ್ತಿರೋದು ಕೃಷ್ಣಾಜಪುರಂನ ಐರಾವತನೇ 37803. ಕಂಟೆಂಟಲ್ಲೇ ನಿಮಗೆ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ಈ ಟ್ರೈನಲ್ಲಿ. ಸೊ ಕ್ವಿಕ್ಕಾಗಿ ಒಳಗಡೆ ತೋರಿಸ್ತೀನಿ ನಿಮಗೆ ಹೆಂಗಿದೆ ಜನರಲ್ ಕಂಪಾರ್ಟ್ಮೆಂಟ್ ಅಂತ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಗುರುವಾರದ ದಿನ. ಸೊ ನೋಡ್ಕೊಳ್ಳಿ ಗುರುವಾರದ ದಿನ ಈ ಟ್ರೈನಲ್ಲಿ ರಶ್ಶು ಹೆಂಗಿರುತ್ತೆ ಅಂತ. ಹಾಂ, ತಕ್ಕಮಟ್ಟಿಗೆ ಫಿಲ್ ಆಗಿದೆ. ಆಲ್ಮೋಸ್ಟ್ ಎಲ್ಲ ಸೀಟ್ಸ್ಗಳು ಫಿಲ್ ಆಗಿದೆ. ನಿಮಗೆ ಮೇಲ್ಗಡೆ ಬರ್ತ್ಸ್ಗಳು ಇರುತ್ತಲ್ಲ ಜನರಲಲ್ಲಿ, ಅವುಗಳು ಖಾಲಿ ಇದೆ. ಸೊ ನೀವು ಅದರಲ್ಲಿ ಕುತ್ಕೊಂಡು ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ಸೊಲ್ಲಾಪುರಿಂದ. ಅದೇ ನೀವೇನಾದರೂ ಕಲಬುರಗಿಯಿಂದ ಹತ್ತೀರಾ ಅಂತ ಹೇಳಿದ್ರೆ ಚಾನ್ಸೇ ಇಲ್ಲ ಅಂದ್ಕೊತೀನಿ. ಯಾಕಂದರೆ ಕಲಬುರಗಿನಲ್ಲಿ ಹೆವಿ ಬೋರ್ಡಿಂಗ್ ಇರುತ್ತೆ ಈ ಟ್ರೈನ್ಗೆ. ಒಳ್ಳೆ ಪ್ರಿಫರೆನ್ಸು ಮತ್ತು ಒಳ್ಳೆ ಪ್ರೆಸ್ಟೀಜಿಯಸ್ ಟ್ರೈನ್ ಕಂಡ್ರಿ ಇದು ಕಲಬುರಗಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡೋಕ್ಕೆ. ಓಕೆನಾ. ಸೊ ಮೋಸ್ಟ್ ಪ್ರಾಬ್ಲಿ ಸೊಲ್ಲಾಪುರಿಂದ ಮಾತ್ರ ಇಷ್ಟು ಖಾಲಿ ಸಿಗುತ್ತೆ. ಅದಾದಮೇಲಿಂದ ನಾನು ಗ್ಯಾರಂಟಿ ಕೊಡೋಲ್ಲ ಎಲ್ಲಿವರೆಗೂ ಎಷ್ಟು ಖಾಲಿ ಇರುತ್ತೆ ಅಂತ. ಸೊ ನನ್ನ ಕೋಚ್ ಬಂದು ಇವತ್ತು S7 ಸ್ಲೀಪರ್ ನಾನ್ AC ಸ್ಲೀಪರ್ ಕಂಪಾರ್ಟ್ಮೆಂಟ್ ಮತ್ತು RAC ಸಿಕ್ಕಿದೆ ನನಗೆ. ನನ್ನ ಕೋ ಪ್ಯಾಸೆಂಜರ್ ಬಂದು ಮಂತ್ರಾಲಯದಿಂದ ಹತ್ಕೊತಾರೆ. ಸೊ ಸೊಲ್ಲಾಪುರಿಂದ ಮಂತ್ರಾಲಯವರೆಗೂ ಆ ಸೈಡ್ ಲೋರ್ ನಂದಾಗಿರುತ್ತೆ. ಅದಾದಮೇಲೆ ನೋಡೋಣ, TT ಅವ್ರ ಹತ್ರ ಕೇಳಿ ನೋಡೋಣ. ಇನ್ ಕೇಸ್ ಏನಾದರೂ ಅವೈಲೇಬಲ್ ಇತ್ತು ಅಂದರೆ ಒಂದು ಫುಲ್ ಸೀಟ್ ರಿಸರ್ವ್ ಮಾಡಿ ಕೊಡ್ತಾರೆ. ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಫ್ರಂಟಲ್ಲಿ ನಿಮಗೆ ಸೊಲ್ಲಾಪುರಿಂದ ಹಾಸನ ಕಡೆ ಹೋಗೋ ಟ್ರೈನು ಯಶವಂತಪುರ ತನಕ ಮಾತ್ರ ಇದು ಇರುತ್ತೆ. ಓಕೆನಾ. ಸೊ ಫಸ್ಟಲ್ಲಿ ಜನರೇಟರ್ ವ್ಯಾನ್ ಇರುತ್ತೆ. ಅದಾದಮೇಲೆ 2 ಜನರಲ್ ಕಂಪಾರ್ಟ್ಮೆಂಟ್, ಅದ್ರ ಹಿಂದ್ಗಡೆ ನಿಮಗೆ AC ಕಂಪಾರ್ಟ್ಮೆಂಟ್ಸ್ಗಳು ಸಿಗುತ್ತೆ. ಓಕೆನಾ. B1 ಸ್ಟಾರ್ಟ್ ಆಗುತ್ತೆ, B4 ತನಕ ಬರುತ್ತೆ. ಅದಾದಮೇಲೆ H1 ಫಸ್ಟ್ AC ಕಂಪಾರ್ಟ್ಮೆಂಟ್, ಅದ್ರ ಹಿಂದೆ A1 ಮತ್ತು A2 ಸೆಕೆಂಡ್ AC ಕಂಪಾರ್ಟ್ಮೆಂಟ್. ಅದಾದಮೇಲಿಂದ ಸ್ಲೀಪರ್ ಕಂಪಾರ್ಟ್ಮೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ. S1 S8 ತನಕ ಇರುತ್ತೆ. ಅದ್ರ ಹಿಂದೆ ಮತ್ತು 2 ಜನರಲ್ ಕಂಪಾರ್ಟ್ಮೆಂಟ್, ಅದಾದಮೇಲೆ ಒಂದು ಜನರೇಟರ್ ವ್ಯಾನ್ ಇರುತ್ತೆ. ಎಕ್ಸಾಕ್ಟಾಗಿ 7:20ಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ 5 ಹೊರಟಿದ್ದೀವಿ. ಸೊಲ್ಲಾಪುರಿಂದ ಟೋಟಲಾಗೆ 657 ಕಿಲೋಮೀಟರ್ ನಾವು ಪ್ರಯಾಣಿಸ್ತೀವಿ ಈ ಟ್ರೈನಲ್ಲಿ. 7:20ಕ್ಕೆ ಸೊಲ್ಲಾಪುರಿಂದ ಹೊರಟ್ರೆ ಮುಂದಿನ ದಿನ 7 ಗಂಟೆ ಅಷ್ಟೊತ್ತಿಗೆ ಯಶವಂತಪುರ ರೀಚ್ ಆಗ್ತೀವಿ. ಟೋಟಲಾಗಿ ಈ 657 ಕಿಲೋಮೀಟರ್ ಪ್ರಯಾಣಿಸೋಕ್ಕೆ ನಮ್ಮ ಟ್ರೈನ್ಗೆ 11 ಗಂಟೆ 45 ನಿಮಿಷ ಟೈಮು ಕೊಟ್ಟಿದ್ದಾರೆ. ಅಷ್ಟು ಏನು ಬೇಕಾಗೇ ಇಲ್ಲ, ನಮ್ಮ ಟ್ರೈನ್ ಇನ್ನೂ ಫಾಸ್ಟಿಗೆ ಹೋಗ್ತಾರೆ ನೋಡಿರಿ ಬೇಕಾದರೆ. ಓಕೆನಾ. ಸೊ ರೂಟ್ ಬಗ್ಗೆ ಹೇಳಬೇಕಂದ್ರೆ ಸೊಲ್ಲಾಪುರದಿಂದ ಹೊರಟಿದ ತಕ್ಷಣ ನಾವು ಕಲಬುರಗಿ ರೀಚ್ ಆಗ್ತೀವಿ. ಅಲ್ಲಿಂದ ಶಹಾಬಾದ್ ಮುಖಾಂತರ ನಾವು ವಾಡಿ ರೀಚ್ ಆಗ್ತೀವಿ. ವಾಡಿ ಕಡೆಯಿಂದ ಸ್ಟ್ರೈಟ್ ರಾಯಚೂರು ರೂಟ್ ನಾವು ತೊಗೊತೀವಿ. ರಾಯಚೂರು, ಮಂತ್ರಾಲಯ, ಆದೋನಿ, ಗುಂತಕಲ್ ಕಡೆಗೆ ನಾವು ರೀಚ್ ಆಗ್ತೀವಿ. ಗುಂತಕಲ್ ಕಡೆಯಿಂದ ಸ್ಟ್ರೈಟ್ ಅನಂತಪುರ, ಧರ್ಮವರಮಿಂದ ಒಂದು ರೈಟ್ ಡೈವರ್ಷನ್ ತೊಗೊತೀವಿ. ರೈಟ್ ಡೈವರ್ಷನ್ ತೊಗೊಂಡು ಹಿಂದೂಪುರ, ಗೌರಿಬಿದನೂರು, ದೊಡ್ಡಬಳ್ಳಾಪುರ ಮೇಲೆ ನಾವು ಯಲಹಂಕ ರೀಚ್ ಆಗ್ತೀವಿ. ಯಲಹಂಕನಲ್ಲೂ ಸಹ ಒಂದು ಡೈವರ್ಷನ್ ಇದೆ. ಆ ಡೈವರ್ಷನ್ ತೊಗೊಂಡು ನಾವು ಲೊಟ್ಟೆಗೊಳ್ಳನಹಳ್ಳಿ ಮುಖಾಂತರ ಯಶವಂತಪುರ ರೀಚ್ ಆಗ್ತೀವಿ.
ಈ ಟ್ರೈನ್ ಇನ್ನೂ ಮುಂದೆ ಹೋಗುತ್ತೆ, ಹಾಸನ ತನಕ ಹೋಗುತ್ತೆ. ಯಶವಂತಪುರದಿಂದ ಈ ಟ್ರೈನ್ ಸ್ಟ್ರೈಟ್ ಹೋಗುತ್ತೆ. ಅಲ್ಲಿಂದ ಸೋಲದೇವನಹಳ್ಳಿ ಕಡೆ ಲೆಫ್ಟ್ ತಿರುಗುತ್ತೆ. ಚಿಕ್ಕಬಾಣಾವರ, ಸೋಲದೇವನಹಳ್ಳಿ, ನೆಲಮಂಗಲ, ಚನ್ನರಾಯಪಟ್ಟಣ, ಶ್ರವಣಬೆಳಗೊಳ ಮೇಲೆ ಇದು ಹಾಸನ ರೀಚ್ ಆಗುತ್ತೆ. ಬಟ್ ನಾವು ಇವತ್ತು ಯಶವಂತಪುರ ತನಕ ಮಾತ್ರ ಟ್ರಾವೆಲ್ ಮಾಡ್ತಿರೋದು. ಬನ್ನಿ, ಟ್ರೈನ್ ಆಲ್ಮೋಸ್ಟ್ ಸ್ಪೀಡ್ ಪಿಕಪ್ ಮಾಡ್ಕೊತಿದೆ. ಸ್ಟಾರ್ಟ್ ಆಗುತ್ತೆ ನೋಡಿ 1:30 ಆ್ಯಕ್ಷನ್. ನೋಡಿ ಹೇಳಿಲ್ವಾ, ಹೊರಟಿದ ತಕ್ಷಣ 1:30 ಆ್ಯಕ್ಷನ್ ಸ್ಟಾರ್ಟ್ ಮಾಡಿ. ಹೊರಟು ನೋಡಿ ಎಷ್ಟು 13 ನಿಮಿಷ ಆಗಿದೆ ಅಷ್ಟೇ. सिकंदराबाद पुणे शताब्दी एक्सप्रेस. DMU शोलापुर से चलकर हसन को जाने वाली कुछ ही समय में प्लेटफॉर्म क्रमांक 1 पर आ रही है. ಶೋಲಾಪುರ್ ಹಸನ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಶೋಲಾಪುರ್ ಇಂದ ರವಾನಿಸಿ ಹಸನ್ಗೆ ಹೋಗುವ ಪ್ಲಾಟ್ಫಾರ್ಮ್ ಸಂಖ್ಯೆ 1 ರಲ್ಲಿ ಕೆಲವೇ ಕ್ಷಣಗಳಲ್ಲಿ ಬಂದು ಸೇರಲಿದೆ. ಒಂದು ಐತಿಹಾಸಿಕ ಜಾಗ ಏನಿಗೆ ಗೊತ್ತಾ, ಒಂದು ಜಮಾನದಲ್ಲಿ ರಾಷ್ಟ್ರಕೂಟರು, ಚಾಲುಕ್ಯರು, ಬಹಮನಿ ಸುಲ್ತಾನನು, ಔರಂಗಜೇಬನು, ಈ ಥರ ಹಲವಾರು ರಾಜರು ಈ ಜಾಗನ ಆಡಳಿತ ಮಾಡಿದ್ರು. ಯಾವುದಂದರೆ 112 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಸೊಲ್ಲಾಪುರದಿಂದ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಕಲಬುರಗಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ KLBG. ಪ್ರತಿದಿನ ಇಲ್ಲಿಗೆ ಸೊಲ್ಲಾಪುರ, ಹಾಸನ ಇಲ್ಲಿಗೆ 8:40ಕ್ಕೆ ಬರುತ್ತೆ ಮತ್ತು 8:45ಕ್ಕೆ ಇಲ್ಲಿಂದ ಹೊರಡುತ್ತೆ. 5 ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ. ಇಂಥ ಬೊಂಬಾಟ್ ರನ್ ಕಂಡ್ರಿ, 112 ಕಿಲೋಮೀಟರು 80 ನಿಮಿಷದಲ್ಲಿ ಕವರ್ ಮಾಡೋದು ಅಂದರೆ ಸುಮ್ಮನೆ ಅಂತೂ ಅಲ್ವೇ ಇಲ್ಲ. 3ರಿಂದ 4 ಜಾಗದಲ್ಲಿ ಟ್ರೈನ್ ಸ್ಲೋ ಕೂಡ ಮಾಡ್ದೆ, ಬಟ್ ಆದರೆ ಕಾನ್ಸ್ಟೆಂಟಾಗಿ 130, 110ರಲ್ಲೇ ಮೇಂಟೈನ್ ಮಾಡ್ಕೊಂಬಂತಾರೆ ಈಗ ಸೊಲ್ಲಾಪುರಿಂದ. ಸೊ ನಿಮಗೆ ಏನೇನು ಅವೈಲೇಬಲ್ ಇದೆ ಅಂದರೆ ಸ್ನ್ಯಾಕ್ಸ್ ಐಟಮ್ಗಳು ಸಿಗುತ್ತೆ ಮತ್ತು ವಾಟರ್ ಬಾಟಲ್ ಸಹ ನಿಮಗೆ ಇಲ್ಲೇ ಸಿಗುತ್ತೆ. ಟ್ರೈನ್ ಒಳಗಡೆ ಜಸ್ಟ್ ಚುರುಮುರಿ ಮಾತ್ರ ಅವೈಲೇಬಲ್ ಇತ್ತು ಸೊಲ್ಲಾಪುರಿಂದ ಕಲಬುರಗಿವರೆಗೂ. ಸೊ ಬೆಟರ್ ಇಲ್ಲೇನು ಟ್ರೈನ್ ಸ್ಟೇಷನಲ್ಲಿ ಸ್ನ್ಯಾಕ್ಸ್ ಏನಾದ್ರು ತೊಗೋಬೇಕಂತ ಮಾತ್ರ ರಿಲೇ ಆಗಿ, ಇಲ್ಲಾಂದರೆ ಮನೆಯಿಂದಲೇ ತಿನ್ಕೊಂಡು ಹೊಡಿ ಅಂತ ನಾ ಹೇಳ್ತೀನಿ. ಸೊ ಕಲಬುರಗಿನ ಜಂಕ್ಷನ್ ಅಂತಾರೆ ಏನಕ್ಕಂದರೆ ಇಲ್ಲಿಂದ 3 ಲೈನ್ ಡೈವರ್ಟ್ ಆಗುತ್ತೆ. ಒಂದು ಖಾನಾಪುರ ಕಡೆ ಹೋಗುವಂಥ ಲೈನು, ಒಂದು ನಾವು ಬಂದಿದ್ದ ಲೈನ್ ಅಂದರೆ ಸೊಲ್ಲಾಪುರ ಕಡೆಯಿಂದ ಬರ್ತಿರೋ ಲೈನು, ಮತ್ತು ಒಂದು ಲೈನ್ ನಾವು ಹೊರಡ್ತಿರೋ ಲೈನ್ ಅಂದರೆ ಶಹಾಬಾದ್ ವಾಡಿ ಕಡೆ ಹೋಗುವಂಥ ಒಂದು ಲೈನ್. ಸೊ ಈ 3 ಲೈನ್ ಡೈವರ್ಟ್ ಆಗೋದ ಕಾರಣ ಕಲಬುರಗಿನ ಜಂಕ್ಷನ್ ಅಂತ ಕರೀತಾರೆ. ಶೋಲಾಪುರ್ ಹಸನ್ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ಶೋಲಾಪುರ್ ಇಂದ ರವಾನಿಸಿ ಹಸನ್ಗೆ ಹೋಗುವ ಕೆಲವೇ ಕ್ಷಣದಲ್ಲಿ ಪ್ಲಾಟ್ಫಾರ್ಮ್ ಸಂಖ್ಯೆ 1 ಹೊರಡಲಿದೆ. ನಿಮ್ಮ ಪ್ರಯಾಣ ಸಫಲ, ಸುಖಮಯ ಹಾಗೂ ಮಂಗಳಕರವಾಗಲಿ ಎಂದು ನಾವು ಆಶಿಸುತ್ತೇವೆ. ರೈಲ್ವೇಸ್ ಅವರು ಕಲಬುರಗಿಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಟ್ರೈನ್ ಕೊಡೋವರೆಗೂ ಈ ಪರಿಸ್ಥಿತಿ ಅಂತೂ ಕಮ್ಮಿ ಆಗೋಲ್ಲ. ಜನರಲ್ಲೂ ಫುಲ್ ಅಂತೂ ಹಾಗೆ ಆಗುತ್ತೆ. ಜನರಲಿಂದ ಜಾಗ ಇಲ್ಲ ಅಂದ್ಬಿಟ್ಟು ಸ್ಲೀಪರ್ಸಲ್ಲಿ ಬಂದು ನಿಂತ್ಕೊತಾರೆ ಪ್ಯಾಸೆಂಜರ್ಸ್ಗಳು. ಅವ್ರದ್ದಂತೂ ಏನೂ ತಪ್ಪಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೆಂಟ್ರಲ್ ರೈಲ್ವೇಸ್ ಅವ್ರು ಒಪ್ಕೊಂಡ್ರೆ ಸೌತ್ ವೆಸ್ಟರ್ನ್ ಅವ್ರು ಒಪ್ಕೊಳ್ಳಲ್ಲ, ಸೌತ್ ವೆಸ್ಟರ್ನ್ ಅವ್ರು ಒಪ್ಕೊಂಡ್ರೆ SCR ಅವ್ರು ಒಪ್ಕೊಳ್ಳಲ್ಲ. ಈ ಥರ ಡಿವಿಷನ್ ಮಧ್ಯೆ ಇರೋವಂಥ ಜಗಳಕ್ಕೆ ಪ್ಯಾಸೆಂಜರು ಪರದಾಟಬೇಕಾಗಿ ಬರುತ್ತೆ. ಕೋಚ್ ಅಲೈನ್ಮೆಂಟ್ ನೋಡಿ ಎಷ್ಟು ಸಖತ್ತಾಗಿ ಮಾಡಿದೆ ಅಂತ. ಇಲ್ಲಿ ನೋಡಿ, ಇಲ್ಲಿ S1 ಇದೆ, ಇಲ್ಲೂ ಸಹ ನೋಡಿ S1 ಇದೆ. ಎಕ್ಸಾಕ್ಟಾಗಿ ಬೋರ್ಡು ಮತ್ತು ಈ ಬೋರ್ಡ್ ಎರಡೂ ಮ್ಯಾಚ್ ಆಗೋಂಗೆ ನಮ್ಮ ಲೋಕೋ ಪೈಲಟ್ ಸರ್ ಅವರು ಅಲೈನ್ ಮಾಡಿದ್ದಾರೆ ನೋಡಿ ನಮ್ಮ ಟ್ರೈನ್ನ. ಸ್ನ್ಯಾಕ್ಸ್ ಐಟಮ್ಸ್ಗೆ ನಿಮಗೆ ತುಂಬ ಸ್ಟಾಲ್ಸ್ಗಳು ಅವೈಲೇಬಲ್ ಇದೆ.
ಸರಿ, ಸುಮಾರು 139 ಕಿಲೋಮೀಟರ್ ಸೊಲ್ಲಾಪುರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಅಂತಹ ಶಹಾಬಾದ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ SDB. ಪ್ರತಿದಿನ ಇಲ್ಲಿಗೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್ ಇಲ್ಲಿಗೆ 9:08 ಬರುತ್ತೆ ಮತ್ತು 9:10 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ಶಹಾಬಾದ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಕಲ್ಲುಗಳು ಶಹಾಬಾದು ಈ ಥರ ಕಲ್ಲುಗಳಿಗೆ ಫೇಮಸ್ಸು. ಕಲಬುರಗಿ ಒಂದೇ ಭಾರತಕ್ಕೆ ಬರ್ತಾ ಅಕ್ಷಯ್ ಬ್ರೋ ನಂಗೆ ಹೇಳಿದ್ರಿ ಇದ್ರ ಬಗ್ಗೆ. ಸೊ ವಿತೌಟ್ ಗೂಗಲ್ ಚೆಕ್ ಮಾಡ್ದಂಗೆ ಜ್ಞಾಪಕ ಇಟ್ಕೊಂಡ್ರೆ ಫ್ಯಾಕ್ಟ್ ಅದು ಡೆವಲಪ್ಡ್ ಆದಂಥ ಒಂದು ಸ್ಟೇಷನ್. ಒಂದು ರೋಚಕ ಟ್ವಿಸ್ಟ್ ಅಂತ ಹೇಳ್ಬೋದು, ಅಥವಾ ಒಂದು ಸಸ್ಪೆನ್ಸ್ ಕಾದಿದೆ. ಮುಂದೆ ಉದ್ಯಾನ್ ಎಕ್ಸ್ಪ್ರೆಸ್ ಇದೆ, ಹೆವಿಲಿ ಡಿಲೇಡ್ ಆಗಿರೋವಂಥ ಉದ್ಯಾನ್ ಎಕ್ಸ್ಪ್ರೆಸ್ ಇದೆ. ಉದ್ಯಾನ್ ಎಕ್ಸ್ಪ್ರೆಸ್ ಹಿಂದೆ ಬೆಂಗಳೂರು ರಾಜಧಾನಿ ಇದೆ. ಒಂದೇ ಒಂದು ಆಸೆ ಅಷ್ಟೇ, ಬೆಂಗಳೂರು ರಾಜಧಾನಿನ ಓವರ್ಟೇಕ್ ಹೊಡಿಬೇಕು ಅಂತ. ಯಾಕಂದರೆ 2 ಟ್ರೈನು ಲೇಟ್ ಆಗಿದೆ. ಬೆಂಗಳೂರು ರಾಜಧಾನಿ 1.5 ಅವರ್ ಏನೋ ಲೇಟು, ಉದ್ಯಾನು 2.5 ಅವರ್ ಏನೋ ಲೇಟು. ಸೊ ಬೆಂಗಳೂರು ರಾಜಧಾನಿನ ಕೊಡಲ್ಲ ಅನ್ಸುತ್ತೆ ಓವರ್ಟೇಕು. ಉದ್ಯಾನ್ ಚಾನ್ಸಸ್ ಇದೆ ನನಗೆ ಅನ್ಕೊತಿರೋಂಗೆ. ಕೃಷ್ಣ ಜಂಕ್ಷನ್ ಒಳಗಡೆ ನಾವು ಉದ್ಯಾನನ ಓವರ್ಟೇಕ್ ಮಾಡೋ ಸಾಧ್ಯತೆಗಳು ಇದೆ. ಸೊ ಇಲ್ಲಿ ಸಹ ನಿಮಗೆ ಓಕೆ ಟೋಟಲಾಗೆ 149 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ವಾಡಿ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ WADI. ಪ್ರತಿದಿನ ಸೊಲ್ಲಾಪುರ ಹಾಸನ ಇಲ್ಲಿಗೆ 9:33 ಬರುತ್ತೆ ಮತ್ತು 9:35 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಇಂಪಾರ್ಟೆಂಟ್ ಜಂಕ್ಷನ್ ಸಹ, ಏನಕ್ಕಂದರೆ 4 ಲೈನು, ಸದ್ಯಕ್ಕೆ 3 ಲೈನ್ ಡೈವರ್ಟ್ ಆಗುತ್ತೆ. ಮುಂದೆ ಬರೋ ಫ್ಯೂಚರಲ್ಲಿ 4 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಂದು ನಾವು ಬರ್ತಿರೋ ಲೈನ್ ಅಂದರೆ ಕಲಬುರಗಿ ವಾಡಿ ಲೈನ್, ಮತ್ತು ನಾವು ಹೊರಡ್ತಿರೋ ಲೈನ್ ಅಂದರೆ ವಾಡಿಗೆ ರಾಯಚೂರು ಕಡೆ ಲೈನ್, ಮತ್ತು ಇಲ್ಲಿಂದ ಒಂದು ಲೈನು ಸೇಡಮ್ ಕಡೆಗೆ ಸಿಕಿಂದ್ರಾಬಾದ್ ಸಹ ಕಡೆ ಕೂಡ ಹೋಗುತ್ತೆ. ಪ್ಲಸ್ ಇಲ್ಲಿಂದ ಇನ್ನೊಂದು ಲೈನ್ ಕುಷ್ಟಗಿ ಇನಾಗ್ರೇಷನ್ ನೀವು ನೋಡಿದ್ರಲ್ಲ, ಕುಷ್ಟಗಿನಲ್ಲಿ ನಿಮಗೆ ಒಂದು ಲೈನ್ ಬಗ್ಗೆ ಹೇಳಿದೆ ಗೊತ್ತಾ, ತಲ್ಕಲ್ ವಾಡಿ ಲೈನ್ ಅಂದ್ಬಿಟ್ಟು. ಆ ಲೈನ್ ಸಹ ಇಲ್ಲಿಗೆ ಫ್ಯೂಚರಲ್ಲಿ ಬಂದು ಜಾಯ್ನ್ ಆಗುತ್ತೆ. ಸೊ ಆ ಲೈನ್ ಸಹ ಸೇರಿಸಿ ವಾಡಿನಲ್ಲಿ 4 ಲೈನ್ ಡೈವರ್ಟ್ ಆಗುತ್ತೆ. ಬೆಂಗಳೂರು ರಾಜಧಾನಿ ಇನ್ನೇನು 3 ಕಿಲೋಮೀಟ್ರ್ ಇದೆ ವಾಡಿ ಬೈಪಾಸಿಗೆ ರೀಚ್ ಆಗೋಕ್ಕೆ. 99% ನಂಗೆ ಗೊತ್ತಿರೋಂಗೆ ನಮ್ಮ ಟ್ರೈನು ಇಲ್ಲೇ ಡಿಟೈನ್ ಮಾಡ್ಕೊಂಡು ಅದು ಮುಂದೆ ಹೋದ್ಮೇಲೆ ಅದ್ರ ಹಿಂದೆ ಕಳಿಸ್ತಾರೆ ಅನ್ಸುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ಓವರ್ಟೇಕ್ ಇಲ್ಲ. ಇನ್ ಕೇಸ್ ಏನಾದರೂ ನಮ್ಮನ್ನು ಮುಂದೆ ಕಳಿಸಿದ್ರೆ ಅನ್ಅಫಿಷಿಯಲಾಗಿ ಬೆಂಗಳೂರು ರಾಜಧಾನಿ ಓವರ್ಟೇಕ್ ಅಂತ ಹೇಳ್ಬೋದು. ಇಲ್ಲಿ ನಿಮ್ಗೆ ಏನೇನು ಅವೈಲೇಬಲ್ ಇದೆ, ವಡಾಪಾವ್ ಅವೈಲೇಬಲ್ ಇದೆ, ಮತ್ತು ಊಟದ ಐಟಮ್ಸ್ಗಳು ನಿಮಗೇನು ಅವೈಲೇಬಲ್ ಇಲ್ಲ. ಜ್ಯೂಸ್ಗಳು ಮತ್ತು ಬಿಸ್ಕೆಟ್ಸ್ಗಳು, ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ಗಳು ಅವೈಲೇಬಲ್ ಇದೆ. ಪ್ಲಸ್ ನಂದು ಸಹ ಊಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್. ನನ್ನ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಸಹ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆದರೂ ಸಹ ಊಟ ತಂದುಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಬ್ರಾಹಿಂಪುರಲ್ಲಿ ನಾನು ಬಸವ ಎಕ್ಸ್ಪ್ರೆಸ್ಸಲ್ಲಿ ಸೊಲ್ಲಾಪುರಕ್ಕೆ ಬರಬೇಕಾದ್ರೆ ತಂದುಕೊಟ್ಟಿದ್ದ ಊಟ. ಸೊ ಅದೇ ಊಟನ ಈಗ ಜಸ್ಟ್ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಕಣ. ಓಕೆ, ಸೊ ನೋಡೋಣ ಉದ್ಯಾನ್ ಎಕ್ಸ್ಪ್ರೆಸ್ನ ಎಲ್ಲಿ ನಮಗೆ ಓವರ್ಟೇಕ್ ಮಾಡೋಕ್ಕೆ ಬಿಡ್ತಾರೆ ಅಂತ. ಅಲ್ಲಿವರೆಗೂ ಅದೊಂದು ಸಸ್ಪೆನ್ಸಾಗೆ ಇರುತ್ತೆ. ಬನ್ನಿ, 2 ನಿಮಿಷ ಆಯಿತು ಅನಿಸುತ್ತೆ, ಹೊರಡೋಣ ವಾಡಿಯಿಂದ. ನೋಡಿ, ಬೆಂಗಳೂರು ರಾಜಧಾನಿ 4 ಕಿಲೋಮೀಟ್ರ್ ಯಾದಗಿರಿ ದೂರದಲ್ಲಿ, ಆಲ್ಮೋಸ್ಟ್ 10 ಕಿಲೋಮೀಟ್ರನ್ನ ಇರ್ಬೋದು ಅನ್ಸುತ್ತೆ ಯಾದಗಿರಿಗೆ. ನೋಡಿ, ರಾಜಧಾನಿ ಎಕ್ಸ್ಪ್ರೆಸ್ ವರ್ಸಸ್ ಬಡವರ ರಾಜಧಾನಿ ಎರಡು ನೋಡಿ. ಫ್ಲ್ಯಾಟ್ 130ನಲ್ಲಿ ಹೋಗ್ತದೆ ನೋಡಿ. ನೋಡಿ, ಇದೇ ನಾನು ಹೇಳ್ತಿದ್ದಿದ್ದು ಬೆಂಗಳೂರು ರಾಜಧಾನಿ. ನೋಡಿ, 1 ಕಿಲೋಮೀಟ್ರ್ ಯಾದಗಿರಿ, ನಾವು 3 ಕಿಲೋಮೀಟರ್ಸ್ ಯಾದಗಿರಿ. ಸೊ ಜಸ್ಟ್ 3 ಕಿಲೋಮೀಟರ್ಸ್ ಡಿಫ್ರೆನ್ಸಲ್ಲಿ ನಿಜವಾದ ಪ್ರೀಮಿಯಂ ಟ್ರೈನ್ ರಾಜಧಾನಿ ಎಕ್ಸ್ಪ್ರೆಸ್ಸು. ಟೈಮ್ ಟೇಬಲ್ ಪ್ರಕಾರ ಪ್ರೀಮಿಯಂ ಟ್ರೈನ್ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್. ರಾಜಧಾನಿ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ನೋಡಿ ಯಾದಗಿರಿಯಿಂದ. ಸೊಲ್ಲಾಪುರದಿಂದ 190 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಯಾದಗಿರಿಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ YD
ಪ್ರತಿದಿನ ಇಲ್ಲಿಗೆ ಸೊಲ್ಲಾಪುರ ಹಾಸನ್ ಎಕ್ಸ್ಪ್ರೆಸ್ 10:03ಕ್ಕೆ ಬರುತ್ತೆ ಮತ್ತು 10:05ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ರಾಜಧಾನಿ ಹಿಂದಿಂದ ನಾವು ಹೋಗ್ತಿದ್ದೀವಿ, ರಾಜಧಾನಿನ ಮುಂದೆ ಹೋಗ್ತಿದ್ದಾನೆ. ರಾಜಧಾನಿ ಮುಂದೆ ಉದ್ಯಾನ ಎಕ್ಸ್ಪ್ರೆಸ್ ಹೋಗ್ತಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೃಷ್ಣ ಜಂಕ್ಷನ್ ಅದು ಎಂಟ್ರ್ ಆಗುತ್ತೆ. 10 ನಿಮಿಷ ಹಾಲ್ಟು ಅವ್ನಿಗೆ ಅಲ್ಲಿ ಕೊಟ್ಟಿದ್ದಾರೆ ಉದ್ಯಾನ ಎಕ್ಸ್ಪ್ರೆಸ್ಗೆ. ಮೋಸ್ಟ್ ಪ್ರಾಬ್ಲಿ ವಾಟರ್ ಫಿಲ್ಲಿಂಗ್ ಅಂತ ಇರ್ಬೋದು. ರಾಜಧಾನಿ ಏನಾದರೂ ಅವನ ಹಿಂದೆ ಚೇಸ್ ಮಾಡ್ಕೊಂಡು ಹೋದರೆ ನಮಗೂ ಸಹ ಹಂಗೆ ಸಿಗುತ್ತೆ. ಯಾಕಂದರೆ ಹೇಳಿ, ನಾವು ರಾಜಧಾನಿ ಥರನೇ ಅಲ್ವಾ? ನೋಡಿ, ರಾಜಧಾನಿ ಹಿಂದಿಂದೆ ಓಡಾಡ್ತಾಯಿದ್ದೀವಿ ಅಂದರೆ ನಾವು ರಾಜಧಾನಿನೇ ಅಲ್ವಾ? ಹೇಳಿ. ಸೊ ಯಾದಗಿರಿ ಸ್ಟೇಷನ್ ಈ ಥರ ಇದೆ. ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ನೋಡಿ. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಸತಿ ನೋಡಿದ್ರೆ ಎಷ್ಟೋ ಡೆವಲಪ್ಮೆಂಟ್ ಮಾಡಿದ್ದಾರೆ ಯಾದಗಿರಿ ಸ್ಟೇಷನಲ್ಲಿ. ಸ್ನ್ಯಾಕ್ಸ್ ಐಟಮ್ಸ್ಗಳು ಸಿಗುತ್ತೆ, ವಾಟರ್ ಬಾಟಲ್ ಸಹ ನಿಮಗೆ ಸಿಗುತ್ತೆ. ಊಟದ ಐಟಮ್ ನಿಮಗೆ ಸಿಗೋದಿಲ್ಲ. ಸೊ ಬೆಟರ್ ಮನೆಯಿಂದನೇ ತಿನ್ಕೊಂಡು ಹೊರಡಿ. ಟೋಟಲಾಗೆ 259 ಕಿಲೋಮೀಟರ್ ಸೊಲ್ಲಾಪುರದಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ರಾಯಚೂರಿಗೆ ಬಂದಿದ್ದೀವಿ. ಸೊಲ್ಲಾಪುರ ಹಾಸನ ಇಲ್ಲಿಗೆ 11:08 ರಾತ್ರಿ ಬರುತ್ತೆ ಮತ್ತು 11:10ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಟೈಮ್ ನೋಡ್ಕೊಂಬಿಡಿ, 11:35 ಆಗ್ತಾ ಬರ್ತಿದೆ. ಸೊ ನಮ್ಮ ಟ್ರೈನ್ ತುಂಬ ಜಾಸ್ತಿನೇ ಡಿಲೇ ಆಗ್ತಾ ಬರ್ತಿದೆ ಅಂತ ಅನಿಸ್ತಿದೆ ನನಗೆ ಯಾಕೋ. ರಾಜಧಾನಿಗೆ 7ರಿಂದ 8 ಕಿಲೋಮೀಟ್ರ್ ದೂರದಲ್ಲಿದ್ವಿ. ಬಟ್ ಇವಾಗ ಇದು ಮುಂದೆ ಹೋಗ್ತಾನೆ ಇದೆ. ಇನ್ನೂ ಉದ್ಯಾನ ಅಂತೂ ಬಿಡಿ ಕೈಗೆ ಸಿಗ್ತಾನೆ ಇಲ್ಲ. ಅದು ಆಲ್ಮೋಸ್ಟ್ ಮಂತ್ರಾಲಯ ಇಷ್ಟೊತ್ತಿಗೆ ಹೊರಟಿರುತ್ತೆ. ಬನ್ನಿ ಹೊರಡೋಣ. ಸೊ ಸ್ಟೇಷನಲ್ಲೇ ನಿಮಗೆ ಸ್ನ್ಯಾಕ್ಸ್ ಐಟಮ್ ಸಿಗುತ್ತೆ 11:30 ರಾತ್ರಿನಲ್ಲೂ ಸಹ. ಮತ್ತು 1-2 288 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಶ್ರೀ ಗುರುರಾಯರ ಸನ್ನಿಧಾನ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ MALM. 11:34ಕ್ಕೆ ಬರುತ್ತೆ ಮತ್ತು 11:35ಕ್ಕೆ ಇಲ್ಲಿಂದ ಹೊರಡುತ್ತೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಿಮ್ಗೇನೇನು ಅವೈಲೇಬಲ್ ಇದೆ ಅಂತ ನೋಡಿ. ಸ್ಟೇಷನಲ್ಲಿ ಫುಡ್ ಆನ್ ಟ್ರ್ಯಾಕ್ ಅವೈಲೇಬಲ್ ಇದೆ. ಸೊ ನಿಮಗೆ ಲಾಸ್ಟ್ ಆಪ್ಷನ್ ಅಂತ ಕನ್ಸಿಡರ್ ಮಾಡಿಕೊಡಿ ಮಂತ್ರಾಲಯ ನಿಮಗೆ. ಬಟ್ ರೆಕಮೆಂಡ್ ಮಾಡಲ್ಲ ನಿಮಗೆ, ಯಾಕಂದರೆ ಯಾವಾಗ ಮಾಡಿರ್ತಾರೋ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಸ್ಟೇಷನ್ ಎಕ್ಸಿಟ್ ಆಗಿದ ತಕ್ಷಣ ನಿಮಗೆ ಅಲ್ಲಿಂದನೇ ತುಂಬ ಆಟೋಗಳು ಸಿಗುತ್ತೆ ಮತ್ತು ಕ್ಯಾಬ್ಸ್ಗಳು ಸಹ ನಿಮಗೆ ಸಿಗುತ್ತೆ ರಾಯರ ಮಠ ತನಕ ಕರ್ಕೊಂಡು ಹೋಗೋಕ್ಕೆ. ತಲಾ 50 ರೂಪಾಯಿ ಏನೋ ತೊಗೊತಾರೆ ಅನಿಸುತ್ತೆ. 99% ಹಂಗೆ ಗೊತ್ತಿರೋಂಗೆ 50 ರೂಪಾಯಿ ತೊಗೊತಾರೆ ನಿಮಗೆ ಸ್ಟೇಷನಿಂದ ಮಠದವರೆಗೂ ಕರ್ಕೊಂಡು ಹೋಗಿ. ಎಷ್ಟು ಸೀಟ್ಸ್ ಖಾಲಿ ಇತ್ತೋ ಇಲ್ಲಿಂದ ಫುಲ್ ಆಗುತ್ತೆ. ನನ್ನ ಸೀಟು ನನ್ನ ಕೋ ಪ್ಯಾಸೆಂಜರ್ ಸಹ ಮಂತ್ರಾಲಯದಿಂದನೇ ಹತ್ಕೊತಾರೆ ಅಂತ ಚಾರ್ಟಿಂಗಲ್ಲಿದೆ. ಪ್ಲಸ್ ಇದು ನನ್ನ ಲಾಸ್ಟ್ ಸ್ಟೇಷನ್ ಆಗಿದೆ ಇಲ್ಲಿ ಕವರ್ ಮಾಡೋದು. ಸೊ ಇಲ್ಲಿಂದ ನಾನು ಸಹ ರೆಸ್ಟ್ ಮಾಡ್ತೀನಿ. ನೋಡೋಣ ಎಲ್ಲಿ ಹೆಚ್ಚಾಗುತ್ತೋ ಅಲ್ಲಿಂದ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮಾಕ್ಲಿದುರ್ಗ ಘಾಟ್ ಸೆಕ್ಷನ್.
ಉದ್ಯಾನ್ ಎಕ್ಸ್ಪ್ರೆಸ್. ಎಲ್ರಿಗೂ ಶುಭೋದಯ. ಟೈಮ್ ಇವಾಗ ಆಲ್ಮೋಸ್ಟ್ 6 ಗಂಟೆ 5 ನಿಮಿಷ ಆಗ್ತಾ ಬರ್ತಿದೆ. ಈಗ ಜಸ್ಟ್ ರಾಜನಗುಂಟೆ ಡಿಪಾರ್ಟ್ ಆಗಿದ್ದೀನಿ. ಏನಪ್ಪ ಯಶವಂತಪುರ ತನಕ ಟಿಕೆಟ್ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಬ್ಯಾಗ್ ಹಾಕೊಂಡು ನಿಂತ್ಕೊಂಡಿದ್ದಾನೆ ಅನ್ಕೊಂಡಿದ್ದೀರಾ. ನೋಡಿದ್ರಲ್ಲ, ಜಸ್ಟ್ ಉದ್ಯಾನ್ ಎಕ್ಸ್ಪ್ರೆಸ್ನ ಓವರ್ಟೇಕ್ ಹೊಡೆದ್ವಿ ದೊಡ್ಡಬಳ್ಳಾಪುರ ಹತ್ರ. ಆ್ಯಕ್ಚುಲಿ ಯಶವಂತಪುರದಿಂದ ನಮ್ಮ ಮನೆ ತುಂಬ ದೂರ ಬರುತ್ತೆ. ಯಶವಂತಪುರನೇ ಒಂದು ಮೂಲೆ ಬೆಂಗಳೂರಿಗೆ, ಮತ್ತು ನಾವಿರೋದೇ ಒಂದು ಮೂಲೆ ಬೆಂಗಳೂರಿಗೆ. ಸೊ ಅದಕ್ಕೋಸ್ಕರ ಉದ್ಯಾನಲ್ಲಿ ಬೆಂಗಳೂರು ಮೆಜೆಸ್ಟಿಕ್ ತನಕ ಹೋಗಿ, ಅಥವಾ ಇನ್ ಬಿಟ್ವೀನ್ ಸ್ಟೇಷನಲ್ಲಿ ಚನ್ನಸಂದ್ರ ಆಗಲಿ ಅಥವಾ ಬೈಪ್ನಹಳ್ಳಿನಲ್ಲಾಗಲಿ ಎಲ್ಲಾದರೂ ಸ್ಟಾಪ್ ಕೊಟ್ಟರೆ ಅಲ್ಲಿಂದ ಈಸಿಯಾಗೆ ಲಾಸ್ಟ್ ಮೈಲಿಂದ ನಾನು ಮೂವ್ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಯಲಹಂಕನಲ್ಲಿ ಡಿಬೋರ್ಡ್ ಆಗಿ ಉದ್ಯಾನ್ ಎಕ್ಸ್ಪ್ರೆಸ್ಗೆ ಹತ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಈ ಟ್ರೈನ್ನ ರಿವ್ಯೂ ಬಗ್ಗೆ ಹೇಳ್ಬಿಡ್ತೀನಿ. ಹೇಳಿದ್ನಲ್ಲ, ಸ್ಟಾರ್ಟಿಂಗಲ್ಲಿ ಹೇಳ್ತಿದ್ದೆ ಗೊತ್ತಾ ನಿಮಗೆ, ಬಡವರ ರಾಜಧಾನಿ ಇದು ಅಂತ ಹೆಸರು ಉಳಿಸ್ಕೊತೀರಿ. ಬಟ್ ಒಂದೇ ಒಂದು ಸ್ವಲ್ಪ ನೆಗೆಟಿವ್ ಫ್ಯಾಕ್ಟ್ ಏನನ್ನಿಸ್ತು ಅಂದರೆ, ಆಲ್ಮೋಸ್ಟ್ ಕಲಬುರಗಿಯಿಂದ ದೊಡ್ಡಬಳ್ಳಾಪುರವರೆಗೂ, ಅಂದರೆ ಕಲಬುರಗಿಯಿಂದ ದೊಡ್ಡಬಳ್ಳಾಪುರವರೆಗೂ ಉದ್ಯಾನ ಎಷ್ಟು ಟ್ರೋಲ್ ಮಾಡಿಸೋದು ಗೊತ್ತಾ. ಈಗ ಹೊರಟೆ ಕೊಟ್ಟಿದ್ದಾರೆ ಉದ್ಯಾನ್ ಎಕ್ಸ್ಪ್ರೆಸ್ಗೆ ನೋಡಿ. ಸೊ ಎರಡೂ ಒಳ್ಳೆ ಪೈಪೋಟಿ ಅಂತಲೇ ಹೇಳ್ಬೋದು. ಅದು ಇದನ್ನು ಬಿಡಲ್ಲ, ಇದು ಅದನ್ನು ಬಿಡಲ್ಲ. ಕುಂತ್ಕಲಲ್ಲಿ ಎರಡು ಸೈಡ್ ಬೈ ಸೈಡ್ ಬಂದಿತ್ತು ಆಲ್ಮೋಸ್ಟ್. ಬಟ್ ಆದರೆ ಉದ್ಯಾನನ ಕ್ಲಿಯರ್ ಮಾಡಿಬಿಟ್ರು ನೋಡಿ. ಸಾಕಾಗಿದ್ದರೆ ನನ್ನದು ಟೋಟಲ್ ರಿವ್ಯೂ ಬಗ್ಗೆ ಹೇಳಬೇಕಂದ್ರೆ ನಾನು 9/10 ಅಂತ ಕೊಡ್ತೀನಿ. ಎಲ್ಲ ಕ್ಲೀನಾಗಿತ್ತು. 1 ಮಾರ್ಕ್ ಏನಕ್ಕೆ ನಾನು ಮೈನಸ್ ಮಾಡ್ತಿರೋದು ಅಂದರೆ, ಇನ್ ಕೇಸ್ ನಂಗೆ ಕೋ ಪ್ಯಾಸೆಂಜರ್ ಎಕ್ಸಾಂಪಲ್ ತೊಗೊಂಡೆ. ಅವರು ಆ್ಯಕ್ಚುಲಿ ಊಟ ತಿಂದಿರಲಿಲ್ವಂತೆ ಆ್ಯಕ್ಚುಲಿ. ಸೊ ಅವ್ರೇನು ಪ್ಲ್ಯಾನ್ ಇತ್ತಂದರೆ ಕಲಬುರಗಿನ ಹತ್ಕೊಂಡಿದ್ದು ಊಟ ಮಾಡಿರಲಿಲ್ವಂತೆ. ಟ್ರೈನಲ್ಲಿ ಬರೋದೆಲ್ಲ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಂತೆ. ಬಟ್ ಆದರೆ ಅನ್ಫಾರ್ಚುನೇಟಾಗಿ ಟ್ರೈನಲ್ಲಿ ಯಾವ ವೆಂಡರ್ಸ್ಗಳು ಸಹ ಅವೈಲೇಬಲ್ ಇರಲಿಲ್ಲ. ಅದಕ್ಕೋಸ್ಕರ ಅವರು ಮಂತ್ರಾಲಯ ತನಕ ಬಂದು ಮಂತ್ರಾಲಯನಲ್ಲಿ ಸ್ಟೇಷನಲ್ಲಿ ಫುಡ್ ಕಲೆಕ್ಟ್ ಮಾಡಿ. ಸೊ ಅದೊಂದು ಡಿಸ್ಅಡ್ವಾಂಟೇಜ್. ಬಿಟ್ಟು ಈ ಟ್ರೈನಲ್ಲಿ ಇನ್ನೇನೂ ಸಹ ನಾನು ಪಾಯಿಂಟ್ಔಟ್ ಮಾಡೋಕ್ಕೆ ಏನೂ ಇಲ್ಲ. ವಾಶ್ರೂಮ್ಸದ್ದು ಕ್ಲೀನಾಗಿತ್ತು, ಏನೂ ಪ್ರಾಬ್ಲಮ್ ಇಲ್ಲ. ನೀರು ಇನ್ನೂ ಬರ್ತಿದೆ, ಫ್ಲಶ್ ಕೂಡ ನೀಟಾಗಿ ವರ್ಕ್ ಆಗ್ತಿದೆ. ಸೊ ಅಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ಲ, ಕ್ಲೀನ್ಲೆಸ್, ಸಾಕಾಗಿತ್ತು. ಸೀಟ್ಸ್ ಸ್ವಲ್ಪ ಕಿತ್ತೋಗಿದೆ, ಅದು ಸಹ ಸೇರಿಸಿ -1 ಅಂತಲೇ -1ಅಲ್ಲೇ ಕನ್ಸಿಡರ್ ಮಾಡ್ಕೋಬೋದು. ಸೊ ಓವರಾಲಾಗೆ 9/10 ಅಂತ ಕೊಡ್ತೀನಿ. ಜರ್ನಿ ಅಂತೂ ಸಖತ್ತಾಗಿತ್ತು. ನಾನು ಸೊಲ್ಲಾಪುರಿಂದ ಯಶವಂತಪುರವರೆಗೂ ಟೋಟಲಾಗೆ 395 ರೂಪಾಯಿ ಕೊಟ್ಟೆ, GST ಎಲ್ಲ ಬಿಟ್ಟು. ಓಕೆನಾ? ಯಲಹಂಕ ರೀಚ್ ಆದಮೇಲೆ AC ಎಷ್ಟಾಗುತ್ತೆ, ಸೆಕೆಂಡ್ AC ಎಷ್ಟಾಗುತ್ತೆ, ಫಸ್ಟ್ AC ಎಷ್ಟಾಗುತ್ತೆ ಅಂತ ಸಹ ನಿಮಗೆ ಹೇಳ್ತೀನಿ. ಇನ್ನೇನೊಂದು 2-3 ಕಿಲೋಮೀಟರ್ ಇರ್ಬೋದು ಯಲಹಂಕಗೆ ಅರೈವಲ್ ನೋಡ್ಕೊಂಡು ಬನ್ನಿ. ಯಶವಂತಪುರ ಹಿಂದೂಪುರ ಪ್ಯಾಸೆಂಜರ್. ಟೋಟಲಾಗೆ 645 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಗಂತವ್ಯ ಆದಂತಹ ಯಲಹಂಕಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ YNK. ಪ್ರತಿದಿನ ಇಲ್ಲಿಗೆ 5:58ಕ್ಕೆ ಬರುತ್ತೆ ಸೊಲ್ಲಾಪುರ ಹಾಸನ ಎಕ್ಸ್ಪ್ರೆಸ್, ಮತ್ತು 6 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ. ನಾವಿಲ್ಲಿಗೆ
6:14 6:15ಕ್ಕೆ ಬಂದಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಟೋಟಲಾಗಿ ಹೇಳಬೇಕಂದ್ರೆ ಆಲ್ಮೋಸ್ಟ್ 650 ನಿಮಿಷ ತೊಗೊಂತು ಈ ಟ್ರೈನು ಶೋಲಾಪುರಿಂದ ಯಲಹಂಕಗೆ ರೀಚ್ ಆಗೋಕ್ಕೆ. ಕರೆಕ್ಟಾಗಿ ಹೇಳಬೇಕಂದ್ರೆ 10 ಗಂಟೆ 50 ನಿಮಿಷ ತೊಗೊಂತು. 645 ಕಿಲೋಮೀಟ್ರಿಗೆ 650 ನಿಮಿಷದಲ್ಲಿ ಬಂದಿದೆ ಅಂದರೆ ಇಂಡಿಯಾನಲ್ಲಿ ಸೂಪರ್ ಫಾಸ್ಟ್ ಟ್ರೈನ್ಸ್ ಅಂತ ಕನ್ಸಿಡರ್ ಮಾಡಬೇಕಂದ್ರೆ 55ಕ್ಕಿಂತ ಜಾಸ್ತಿ ಇರಬೇಕು ಆ್ಯಾವ್ರೇಜ್ ಸ್ಪೀಡು. ಈ ಟ್ರೈನ್ಗೆ 60 ಇದೆ. ಅಬೋವ್ ದ ಪಾರ್ ಲೈನ್ ಅಂತಲೇ ಹೇಳ್ಬೋದು. ಎಂಥ ಫ್ಯಾಂಟಾಸ್ಟಿಕ್ ರನ್ನು ನಿಮಗೆ ಗೊತ್ತಾಗಿತ್ತು. ಪ್ಲಸ್ ಕಾಸ್ಟಿಂಗ್ ಬಗ್ಗೆ ಹೇಳ್ತೀನಿ ಅನ್ನಲ್ಲ. ಓಕೆ, ಸೊ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಸ್ಲೀಪರ್ ಆದರೆ 405 ರೂಪಾಯಿ ಆಗುತ್ತೆ ಶೋಲಾಪುರಿಂದ ಹಾಸನವರೆಗೂ. ಓಕೆ ಜುಲೈ 1 ಪ್ರೈಸ್ ಜಾಸ್ತಿ ಆಗಿದೆಯಲ್ಲ? ಹೌದು, ಕರೆಕ್ಟ್. ನಾನು ಬುಕ್ ಮಾಡ್ಕೊಳಕ್ಕೆ 395 ಇತ್ತು, ಈಗ 10 ರೂಪಾಯಿ ಜಾಸ್ತಿ ಆಗಿದೆ. ಸೊ 405 ರೂಪಾಯಿ ಆಗುತ್ತೆ ಸ್ಲೀಪರು. ಥರ್ಡ್ ಎ ಸಿ ಆದರೆ 1050 ರೂಪಾಯಿ ಆಗುತ್ತೆ. ಸೆಕೆಂಡ್ ಎ ಸಿ ಆದರೆ 1470 ರೂಪಾಯಿ ಆಗುತ್ತೆ. ಫಸ್ಟ್ ಎ ಸಿ ಆದರೆ 2455 ರೂಪಾಯಿ ಆಗುತ್ತೆ ಶೋಲಾಪುರದಿಂದ ಯಶವಂತಪುರದವರೆಗೂ. ಸೊ ಹಾಸನವರೆಗೂ ಅಂತ ಏನಾದರೂ ಸ್ಲೀಪರ್ ಕನ್ಸಿಡರ್ ಮಾಡ್ತಿದ್ರೆ ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಶೋಲಾಪುರ ಹಾಸನ ಎಕ್ಸ್ಪ್ರೆಸ್ಸಲ್ಲಿ ಶೋಲಾಪುರದಿಂದ ಯಲಹಂಕವರೆಗೂ. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮಂತ್ ಸೈನಿಂಗ್ ಆಫ್ ಯಲಹಂಕದಿಂದ. ಆದಷ್ಟು ಬೇಗ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.